ಟ್ರೆಂಡ್ ಸೆಟ್ ಮಾಡಲು ಮುಂದಾದ ದಳಪತಿಗಳು ಹಾಸನ ಸಮಾವೇಶದ ಮೂಲಕ ಸಂದೇಶವನ್ನ ಜೆಡಿಎಸ್ ರವಾನಿಸಿದೆ. ಸಮಾವೇಶದ ಬಳಿಕ ಜೆಡಿಎಸ್ ಕಾರ್ಯಕರ್ತರಲ್ಲಿ ಹೊಸ ಸ್ಫೂರ್ತಿ ಬಂದಿದೆ. ಒಂದು ಸಮಾವೇಶ, ಹಲವು ಲೆಕ್ಕಾಚಾರಗಳಿವೆ. ಖುದ್ದು ದೇವೇಗೌಡರಿಂದಲೇ ಸಮಾವೇಶದ ನೇತೃತ್ವ. 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ದಳಪತಿಗಳು ಈ ಸಮಾವೇಶದಲ್ಲಿ ಘರ್ಜಿಸಿದ್ರು. ಹಾಸನದ ಸಮಾವೇಶದ ಮೂಲಕ ಸಂದೇಶವನ್ನ ರವಾನಿಸಿದೆ ಜೆಡಿಎಸ್ನ ಕಾರ್ಯಕರ್ತರಲ್ಲೂ ಕೂಡ ಹೊಸ ಸ್ಫೂರ್ತಿಗೆ ಕಾರಣವಾಗಿದೆ ಈ ಸಮಾವೇಶ. ಕುಮಾರಸ್ವಾಮಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳೋ ಸಂದೇಶವನ್ನ ಕೊಟ್ಟಿದ್ದಾರೆ. ನಾನಿನ್ನು ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ ಇರ್ತೀನಿ ಅಂತ ದೇವೇಗೌಡರು ಸಂದೇಶ ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷದ ಅಳಿವು ಉಳಿವಿನ ಪ್ರಶ್ನೆ ಇದ್ದವರಿಗೆ ಹೊಸ ಸ್ಫೂರ್ತಿ ಕೊಟ್ಟಿದೆ ಈ ಸಮಾವೇಶ. ವಿಧಾನಸಭಾ ಚುನಾವಣೆಯಲ್ಲಿ ಅರಸೀಕೆರೆಯತ್ತ ಚಿತ್ತ ನೆಟ್ಟಿದ್ದಾರೆ ರೇವಣ್ಣ. ಹೊಳೆನರಸೀಪುರಕ್ಕೆ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಇದೆ. ನಿಖಿಲ್ ಬಂದ್ರೆ ಸೂಕ್ತ ಅನ್ನೋ ಲೆಕ್ಕಾಚಾರದಲ್ಲಿ ಕಾರ್ಯಕರ್ತರಿದ್ದಾರೆ. ಜಿಲ್ಲೆಯಲ್ಲಿ ಕಳಕೊಂಡ ವರ್ಚಸ್ಸು ಮರುಸ್ಥಾಪನೆಗೆ ನಡೀತಾ ಇರೋ ಯತ್ನ ಇದು. ನಿಖಿಲ್ಗೂ ರಾಜಕೀಯ ಜನ್ಮ ನೀಡೋದಕ್ಕೆ ಪ್ರಯತ್ನ ನಡೆದಿದೆ. ಎಲ್ಲಾ ಲೆಕ್ಕಾಚಾರಕ್ಕೆ ಬುನಾದಿಯಾಗುತ್ತಾ ಈ ಸಮಾವೇಶ. ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡೋದಕ್ಕೆ ಈ ಸಮಾವೇಶ ಸಾಕ್ಷಿಯಾಯಿತು. ಹಾಸನ ಸಮಾವೇಶದ ಮೂಲಕ ದಳಪತಿಗಳು ಹಲವು ಸಂದೇಶವನ್ನ ಕೊಟ್ಟಿದ್ದಾರೆ. ಸಮಾವೇಶದ ನಂತರ ಜೆಡಿಎಸ್ನ ಕಾರ್ಯಕರ್ತರಲ್ಲೂ ಒಂದು ಹೊಸ ಸ್ಫೂರ್ತಿ ಬಂದಿದೆ. ಒಂದು ಸಮಾವೇಶ ಹಲವು ಲೆಕ್ಕಾಚಾರಗಳನ್ನ ಒಳಗೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.